ಯಡಿಯೂರಪ್ಪನವರ ಪಾಲಿಗೆ ಅತ್ಯಂತ ಮಹತ್ವದ ದಿನ ಆಗಿರಲಿದೆ. ಇನ್ ಕೇಸ್ ರಾಜ್ಯಪಾಲರ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ನಿರ್ಧಾರವನ್ನು ಕೈಗೊಂಡ್ರೆ. ಮತ್ತೊಂದು ಕಡೆ ಈ ಪಾದಯಾತ್ರೆ ನಡೆಸ್ತಾ ಇರುವ ದೋಸ್ತಿ ಪಾಳ್ಯದಲ್ಲಿ ಪ್ರಮುಖವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಲಿ ಡಿಸಿಎಂ ವಿರುದ್ಧ ಕೆರಳಿ ಕೆಂಡವಾಗ್ತಿದ್ದಾರೆ. ಇಬ್ಬರ ನಡುವಿನ ವಾಕ್ ಪ್ರಹಾರ ಬೇರೆಯದ್ದೇ ಮಜಲನ್ನ ತಲುಪ್ತಾ ಇದೆ. ಹೇಳಲಿಕ್ಕೆ ಒಬ್ರು ಮಾಜಿ ಸಿಎಂ, ಹಾಲಿ ಕೇಂದ್ರ ಸಚಿವರು, ಮತ್ತೊಬ್ರು ಹಾಲಿ ಡಿಸಿಎಂ. ಒಂದು ಕಾಲದಲ್ಲಿ ಅವರಿಬ್ರು ದೋಸ್ತಿಗಳೇನೆ, ಆದರೆ ಈಗ ಬದ್ಧ ಶತ್ರುಗಳಾಗಿದ್ದಾರೆ. ಪಾದಯಾತ್ರೆ ಅಖಾಡದಲ್ಲಿ ದಳಪತಿ ಡಿಕೆಶಿ ನಡುವೆ ಭಯಂಕರ ವಾಗ್ಯುದ್ಧ ಶುರುವಾಗಿದೆ. ಅದರ ಒಂದು ಝಲಕ್ ಈ ವರದಿಯನ್ನು. ಅವ್ರು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಏನು ಬಿಚ್ಚಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಏಟಿಗೆ ಎದುರೇಟು, ಕೌಂಟರ್ಗೆ ಕೌಂಟರ್, ಸವಾಲಿಗೆ ಪ್ರತಿ ಸವಾಲ್. ಅಂದು ದೋಸ್ತಿ, ಇಂದು ಬದ್ಧ ವೈರಿ. ಇದು ದಳಪತಿ ಹಾಗೂ ಕನಕಪುರ ಬಂಡೆ ನಡುವಿನ ಕಾಳಗ. ಪಾದಯಾತ್ರೆ ರಣಾಂಗಣದ ರಣ ಮಾತಿನ ಯುದ್ಧ. ಕಾಳಗ, ಮಾತಿನ ಕಾಳಗ. ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮಾತಿನ ಕಾಳಗ ಜೋರಾಗಿದೆ. ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಭ್ರಷ್ಟಾಚಾರವನ್ನ ಬಿಚ್ಚಿಡ್ತೀನಿ ಎಂದಿದ್ದ ಡಿಸಿಎಂ ಡಿಕೆಶಿಗೆ ದಳಪತಿ ಡಿಚ್ಚಿ ಕೊಟ್ಟಿದ್ದಾರೆ. ಅದೇನೋ ಬಿಚ್ಚುತ್ತೀಯೋ ಬಿಚ್ಚು ಬಾ ಅಂತ ಸವಾಲ್ ಹಾಕಿದ್ದಾರೆ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನ್ ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ. ಪ್ರಾಮಾಣಿಕವಾಗಿ ಬಂದವರ ನೀವು ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಆ ಕಲ್ಲೊಡಿಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ? ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಇಷ್ಟಕ್ಕೆ ಇವರಿಬ್ಬರ ಮಲ್ಲ ಯುದ್ಧ ಮುಗಿಯೋದಿಲ್ಲ. DVD ಬ್ಲಾಕ್ ಅಂಡ್ ಟಿವಿಯಲ್ಲಿ ತೋರಿಸಬಾರದನ್ನ ತೋರಿಸಿ ದುಡ್ಡು ಮಾಡಿದ್ರು ಅಂತ ನಿನ್ನೆ ಡಿಕೆಶಿಗೆ ದಳಪತಿ ಟಾಂಗ್ ಕೊಟ್ಟಿದ್ರು. HDK ಮಾತಿಗೆ ನಿಗಿ ಕೆಂಡವಾದ ಕನಕಪುರ ಬಂಡೆ ಐ ಆಮ್ ಸ್ಟ್ರೈಟ್ ಫೈಟರ್ ಅಂತ ಬೆಂಕಿ ಉಗುಳಿದ್ರು. ಅವರ ಆಸ್ತಿ ಏನಿದ್ದಾಗ ಅಂದ್ರೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು DVD. ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಮತ್ತು DVD ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡರಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು. ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ DK ಸಾಹೇಬ್ರು, ಮೋಡ ವಿರುದ್ಧ ನಡೆದಿರೋದು ಬಿಜೆಪಿ ಪಾದಯಾತ್ರೆಯಲ್ಲ, ಪಾಪ ವಿಮೋಚನೆಯ ಪಾದಯಾತ್ರೆ ಅಂತ ಕಾಲೆಳೆದು. ಅತ್ತ ಕುಮಾರಸ್ವಾಮಿ ಇನ್ಮುಂದೆ ಡಿಕೆಶಿಗೆ ಅಜ್ಜಯ್ಯನ ಶಾಪ ಶುರುವಾಗುತ್ತೆ ಅಂತ ಕೆರಳಿದ್ರು. ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡಿದಿರೋದು ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ. ಪ್ರಾಮಾಣಿಕವಾಗಿ ಬಂದವರ ನೀವು ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಆ ಕಲ್ಲೊಡಿಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ? ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಕಾಲ ಮೀರೋಗಿದೆ. ಪಾದಯಾತ್ರೆ ಅಖಾಡದಲ್ಲಿ ಮಾತಿನ ಬಾಣಗಳು ಮಿಸೈಲ್ನಂತೆ ಸಿಡಿತಾ ಇವೆ. ಒಬ್ಬರ ಮೇಲೊಬ್ಬರು ಬೆಂಕಿ ಉಂಡೆಗಳನ್ನ ಎಸೆದುಕೊಳ್ತಾ ಇದ್ದಾರೆ. ಆದ್ರೆ ಮಾತಿನ ಬರದಲ್ಲಿ ನಾಲಿಗೆ ಜಾರಿಸ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮನೆಯಲ್ಲಿ ಅಂತ ಡಿಕೆಶಿಗೆ ದಳಪತಿಗಳು ಸವಾಲ್ ಹಾಕಿದ್ದಾರೆ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ರಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಇತ್ತ ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನು ನಡೆಸಿದೆ. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತ್ತು. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ದು ದೋಸ್ತಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಹೇಗೆ ಬೀದಿಗಿಳಿದಿದ್ರೆ ಜನಸಾಮಾನ್ಯರ ಗತಿ ಏನು ಎಂಬ ಮಾತು ಕೂಡ ಚರ್ಚೆಯಾಗ್ತಾ ಇದೆ. ಇವರ ಈ ಸಮರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.